ಇನ್ನು 100 ಜನ್ಮಕ್ಕೂ ಸೀರಿಯಲ್ನಲ್ಲಿ ಖ್ಯಾತ ನಾಯಕ ನಟನಾಗಿ ಅಭಿನಯಿಸುತ್ತಿದ್ದಂಥ ಧನುಷ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಒಂದು ಆಘಾತದ ಸುದ್ದಿ ಆಗಿದೆ. ಏನಾಯ್ತು ಇಲ್ಲಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿಸಿದ್ರೆ ಇನ್ನು 100 ಜನ್ಮಕ್ಕೂ ಸೀರಿಯಲ್ನಲ್ಲಿ ತುಂಬಾ ಅದ್ಭುತವಾದಂಥ ಪಾತ್ರವನ್ನು ಮಾಡಿ ಸಾಕಷ್ಟು ಹೆಸರು ಮಾಡಿ ಮನೆ ಮಾತಾಗಿದ್ದಂಥ ಅತಿ ದೊಡ್ಡ ಕಲಾವಿದ ಅಂತಂದರೆ ನಮ್ಮ ಧನುಷ್ ಅವರು. ಇನ್ನು ಗೀತಾ ಸೀರಿಯಲ್ನಲ್ಲೂ ಕೂಡ ಗೀತಾದಲ್ಲಿ ವಿಜಯ್ ಪಾತ್ರದ ಮೂಲಕ ಒಳ್ಳೆ ಹೆಸರು ಕೂಡ ಮಾಡಿದ್ರು. ಇನ್ನು 100 ಜನ್ಮಕ್ಕೂ ಕೂಡ ಇದೇ ಥರ ಮಾಡಿದ್ರು. ಇದು ಒಂದು ದೆವ್ವದ ಕಥೆ, ಹಾರರ್ ಸ್ಟೋರಿ ಆಗಿರೋದ್ರಿಂದ ಮಾಡ್ತಾ ಬಂದರು. ಸುಮಾರು ಏನೊಂದು 50-60 ಎಪಿಸೋಡ್ ಕೂಡ ಮಾಡಲಿಲ್ಲ, ಅಷ್ಟರಲ್ಲೇ ಏಕಾಏಕಿ ಹೊರ ಬಂದರು. ಸದ್ಯ ಆ ಸಂದರ್ಭದಲ್ಲಿ ನಟನನ್ನು ಚೇಂಜ್ ಆಗಿದ್ದು ನೋಡಿ. ನಮ್ಮನೆ ಯುವರಾಣಿ ಖ್ಯಾತ ನಟ ಕೂಡ ಅಲ್ಲಿ ಬಂದು ನಾಯಕನಾಗ್ತಾನೆ. ಈ ನಟ ಯಾಕಾಗಿ ಸರ್ ಹೊರ ಬಂದದ್ದು ಯಾವುದೇ ಮಾಹಿತಿ ಇರಲಿಲ್ಲ. ಈಗ ಸದ್ಯಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಈಗ ಮಾತಾಡಿದ್ದಾರೆ. ನನಗೆ ಸಿನಿಮಾಗಳಲ್ಲೇ ಕೂಡ ಅವಕಾಶ ಒದಗಿ ಬಂತು, ಮತ್ತು ಅದು ಅಲ್ಲದೆ ನನಗೆ ಯಾಕೋ ಸ್ಟೋರಿಲೇನು ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ಬರ್ತಾ ಸ್ಟೋರಿ ಬೇರೆ ಥರ ತಿರ್ಕೊಳ್ಳೋಕೆ ಶುರುವಾಯಿತು. ಹಾಗಾಗಿ ನನಗೆ ಸೀರಿಯಲಿಂದ ಅದಕ್ಕೆ ಹೊರ ಬಂದೆ ನಾನು. ಮತ್ತು ಬೇರೆ ಕಾರಣಗಳಿಂದ ಮತ್ತು ಪೇಮೆಂಟ್ ವಿಚಾರವಾಗೂ ಕೂಡ ನನಗೆ ಅದು ಯಾಕೋ ಸರಿ ಕಾಣಲಿಲ್ಲ. ಹಾಗಾಗಿ ನಾನು ಹೊರ ಬಂದೆ ಅಂತಲೂ ಕೂಡ ಈ ಮೂಲಕ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ಈ ಮೂಲಕ ನಟ ಧನುಷ್ ಅವರು ಇನ್ನಿಲ್ಲ ಅಂತ